ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವಾಗ ನೋಡಿದ್ರಲ್ಲ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಸಾಗರ ಅಮ್ಮನ ಮನೆ. ಇದು ಅಮ್ಮನ ಮನೆ, ಸಾಗರ ಮಾರಿಯಮ್ಮನ ಅಮ್ಮನ ಮನೆ. ಓಕೆ, ನೋಡಿ, ಇದು ಗಂಡನ ಮನೆ. ಓಕೆ, ಇದು ಗಂಡನ ಮನೆ. ಇದು ಗಂಡನ ಮನೆಯಲ್ಲಿ ಕೂತಿರುವಂಥ ಅಮ್ಮ. ಅದು ಅಮ್ಮನ ಮನೆ ಆಯಿತು, ಅವರ ಮನೆ ಆಯಿತು. ಇದು ಮಾರಿಕಾಂಬ ಮಹಾಮಂಟಪ ಜಾತ್ರಾ ಮಹೋತ್ಸವಕ್ಕೆ ಮಾಡಿದ್ದಾರೆ. ಓಕೆನಾ, ಸಾಗರದ ಶ್ರೀ ಮಾರಿಕಾಂಬ ಮಹಾಮಂಟಪ ಸಾಗರ 2026 ಜಾತ್ರೆ ಮಹೋತ್ಸವ 9 ದಿನ ನಡೆಯುತ್ತೆ. ಬುಧವಾರ ಎಂಡ್ ಆಗುತ್ತೆ. ಬುಧವಾರ ಲಾಸ್ಟ್ ದಿವಸ ಅಮ್ಮಂದು. ನೋಡಿ, ಅಮ್ಮ ಎಷ್ಟು ಕಳೆಯಾಗಿದ್ದಾಳಲ್ಲ, ಚೆನ್ನಾಗಿ. ಈ ದೇವಿಗೆ ಮನುಷ್ಯರೇ ಅವಳ ಆಸ್ತಿ ಅಂತಾಳೆ ಈ ಅಮ್ಮ. ನೋಡಿ, ನಮ್ಮ ಜಾತ್ರೆ ಕಾಲಿಡಲಿಕ್ಕೆ ಜಾಗ ಇಲ್ಲ, ಅಷ್ಟೊಂದು ಜನಗಳು. ಜನ ಅಂದರೆ ಗುಜು ಜನ, ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ. ಹೇಗೆ ಹೋಗೋದು ಹೇಗೆ ಬರೋದು ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ಜನ ಇದ್ದಾರೆ. ಇಲ್ಲೆಲ್ಲ ಅಂದರೆ ಗೇಮ್ ಎಲ್ಲ ಬಂದಿದೆ, ಯಾವುದು ಬೇಕಾದರೂ ನಾವು ಆಟ ಆಡ್ಬೋದು. ಮಕ್ಕಳ ಗೇಮು ಎಲ್ಲ ಬಂದಿದೆ, ಚೆನ್ನಾಗಿದೆ. ಮತ್ತು ತೊಟ್ಟಿಲು ಬಂದಿದೆ, ಈ ಥರ ಗೇಮ್ ಬಂದಿದೆ. ನೋಡ್ತಾ ಇರಲಿಕ್ಕೆ ತುಂಬ ಖುಷಿ ಆಗುತ್ತೆ. ಆದರೆ ತುಂಬ ಹೆದರಿಕೆ ಈ ಥರದ್ದೆಲ್ಲ ನೋಡ್ತಾ ಇದ್ದರೆ. ಅದು ನೋಡಿ ಹೇಗೆ ಅದು ತಿರುಗ್ತಾ ಇದೆ ಅಲ್ವಾ, ಸೊ ಅದು ತಿರುಗುವಾಗಲೇ ಹೆದರಿಕೆ ಆಗುತ್ತೆ. ಅಲ್ಲಿ ಆ ಕಡೆ ನೋಡಿ, ದೋಣಿ ಥರ ಬಂದಿದೆ. ದೋಣಿ ಆ ಕಡೆನೂ ಡಬಲ್ ದೋಣಿ, ಇದು ಈ ಕಡೆ ಬರುತ್ತೆ, ಮತ್ತು ಆ ಕಡೆ ಬಂದಿದೆ. ಎರಡು ದೋಣಿ ಇದೆ. ಅದು ನೋಡಿ, ಈ ಥರ ಇದು ಈ ಕಡೆ ಬಂದರೆ ಅದು ಆ ಕಡೆ ಹೋಗುತ್ತೆ ದೋಣಿ, ಮತ್ತು 2 ದೋಣಿ ಇದೆ. ದೋಣಿ ಓಕೆ, ತುಂಬ ಬಂದಿದೆ. ಸೌಂಡ್ ಮ್ಯೂಟ್ ಮಾಡಿದ್ದೀನಿ. ಇದು ನೋಡಿ, ತೊಟ್ಟಿಲೇ 2 ಬಂದಿದೆ. ಗುಜು ಅಂತ ಇದೆ ಜನಗಳು, ನಮ್ಗೆ ಹೋಗೋಕೆ ಆಗ್ತಾಯಿಲ್ಲ, ಅಷ್ಟೊಂದು ಜನಗಳು. ಇದು ನೋಡಿ, ಬ್ರೇಕ್ ಡ್ಯಾನ್ಸ್ ಚೆನ್ನಾಗಿದೆ. ಇದರಲ್ಲಿ ಮಕ್ಕಳನ್ನು ಕೂರಿಸಿ, ನಮ್ಮ ಅಣ್ಣನ ಮಕ್ಕಳನ್ನು ಕೂರಿಸಿದ್ವಿ. ಚೆನ್ನಾಗಿದೆ ಇದು ಬ್ರೇಕ್ ಡ್ಯಾನ್ಸ್. ಟಿಕೆಟು ಈ ಸಲ ಟಿಕೆಟು 100 ರೂಪಾಯಿ ಮಾಡಿದ್ದಾರೆ. ಯಾವುದೇ ಆಟ ಆಡಿಸಿ 100 ರೂಪಾಯಿ ಟಿಕೆಟ್ ಈ ಸಲ. ಜನ ಅಷ್ಟೊಂದು ಇದ್ದಾರೆ, 10 ರೌಂಡ್ ತಿರುಗಿಸ್ತಾರೆ. ಇದೇನಪ್ಪ ಅಂತ ನನಗೂ ಗೊತ್ತಾಗಲಿಲ್ಲ, ಇದು ಯಾವ ಥರ ಗೇಮ್ ಅಂತ. ನೀವು ಹೇಳ್ತೀರಾ ಕಾಮೆಂಟ್ ಮಾಡಿ. ಸಣ್ಣ ಮಕ್ಕಳಿಗೆಲ್ಲ ಬಂದಿದೆ. ನಿಲ್ಲಿಕ್ಕೆ ಜಾಗ ಆಗ್ತದೆ ಅಂದರೆ ನಿಲ್ಲಲಿಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನಗಳು. ಹೇಗೋ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೆಗೆದು ಎಲ್ಲ ಆಟ ಆಡಿಸ್ಕೊಂಡು ಬಂದ್ವಿ. ಭಾಳ ಚೆನ್ನಾಗಿದೆ, ಮಾತ್ರ ತುಂಬ ಚೆನ್ನಾಗಿದೆ. ಹೋಗಿದ್ವಿ ಮಾರಿಕಾಂಬ ದರ್ಶನ ತೊಗೊಂಡು, ಆಮೇಲೆ ನೈಟ್ ಜಾತ್ರೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಭಾಳ ಚೆನ್ನಾಗಿತ್ತು ಅಮ್ಮನ ದರ್ಶನ. ಈ ದೇವರ ಸಾಗರ ಮಾರಿಕಾಂಬ ಜಾತ್ರೆ ಇದೆಯಲ್ಲ, ನನ್ನ ವಾಯ್ಸು ಸ್ವಲ್ಪ ಥಂಡಿಯಿಂದ ಕೂತಿದೆ, ಮತ್ತು ಮಾತಾಡಲಿಕ್ಕೂ ಆಗ್ತಾಯಿಲ್ಲ. ಈ ಸಾಗರ ಮಾರಿಕಾಂಬ ದೇವಿಯ ಮಹಾತ್ಮ ಏನಂದರೆ, ಅವಳು ಜನರನ್ನು ಪ್ರೀತಿಸ್ತಾಳೆ. ಎಷ್ಟು ಜನ ನಂಗೆ ಬರ್ತಾರಲ್ಲ, ಅವರೇ ನನ್ನ ಆಸ್ತಿ, ಅವರೇ ನನ್ನ ಬಂಗಾರ, ಅದೇ ನನ್ನ ಆಸ್ತಿ ಅಂತಾಳೆ ಅವಳು. ನನಗೆ ಎಷ್ಟು ಜನ ಭಕ್ತರು ಬರ್ತಾರಲ್ಲ, ಅವರು ನನ್ನಷ್ಟು ಖುಷಿ ಪಡೋರು ಬೇರೆ ಯಾರೂ ಇಲ್ಲ ಅಂತ ಅವಳು ಹೇಳ್ತಾಳೆ. ಯಾರು? ನಮ್ಮ ಅಮ್ಮ ಮಾರಿಕಾಂಬ. ನನಗೆ ಬಂಗಾರ ಬೇಡ, ಏನು ಬೇಡ, ನನಗೆ ಜನಗಳೇ ನನ್ನ ಪ್ರೀತಿ ಸಿಗತ್ತಲ್ಲ, ಅದೇ ನನ್ನ ಆಸ್ತಿ ಅಂತಾಳೆ ಅವಳು. ಅಷ್ಟು ಜನರನ್ನು ಪ್ರೀತಿಸುವ ದೇವಿ ಅವಳು. ಎಷ್ಟು ಜನ ಬರ್ತಾರೆ ಅಂದರೆ, ಆ ದೇವಿಗೆ ಬಂಗಾರ ಅಷ್ಟೊಂದು ಇಲ್ಲ, ಇದೆ ಮೀಡಿಯಮ್ ಅಷ್ಟೇ, ಅಷ್ಟೊಂದು ಇಲ್ಲ. ಆದರೆ ಆ ದೇವಿ ಬಂಗಾರ ಇಷ್ಟಪಡಲ್ಲ, ಜನರನ್ನು ಭಾಳ ಇಷ್ಟಪಡ್ತಾಳೆ. ಸಿರ್ಸಿಗೆ ಆಗಲ್ಲ ಅವಳು ಬಂಗಾರ ಪೈಪೋಟಿ. ನಿಮಗೆ ಗೊತ್ತಿರಬೇಕು ಆ ಸ್ಟೋರಿ. ಅವಳು ಹೇಳ್ತಾಳೆ, ನನಗೆ ಯಾರು ಬಂಗಾರ ಜಾಸ್ತಿ ಆಗ್ತಾರೋ ಅವರಿಗೆ ನಾನು ಪ್ರೀತಿ ತೋರಿಸ್ತೆ ಅಂದರೆ. ಅಲ್ಲಿ ಸ್ಟೋರಿ ಬೇರೆ, ಅವ್ರಿಗೆ ಸಿರ್ಸಿ ಊರ ಕಡೆಯವರಿಗೆ ಗೊತ್ತು, ಸ್ವಲ್ಪ ಮಟ್ಟಿಗೆ ನನಗೆ ಮಾತ್ರ ಗೊತ್ತಿದೆ. ಸಿರ್ಸಿ ದೇವಿ ಹಾಗಲ್ಲ, ಬಂಗಾರ ನನಗೆ ಎಷ್ಟು ಬಂಗಾರ ಬೀಳುತ್ತಲ್ಲ ಅಷ್ಟು ಖುಷಿ ಅಂತೆ ಅವಳಿಗೆ, ಸಿರ್ಸಿ ದೇವಿಗೆ. ಈ ಸಾಗರ ಮಾರಿಕಾಂಬ ದೇವಿಗೆ ಬಂಗಾರ ಏನು ಖುಷಿ ಇಲ್ಲ, ಜನ ಎಷ್ಟು ಬರ್ತಾರಲ್ಲ ಅದೇ ನನ್ನ ಬಂಗಾರ ಆಸ್ತಿ ಅಂತಾಳಂತೆ ಅವಳು. ನನಗೆ ತುಂಬ ಇಷ್ಟ ಆಯಿತು ನನ್ನ ಮಾರಿಕಾಂಬ ಸಾಗರದ ದೇವಿ. ಅವಳ ಜನರ ಇಷ್ಟೊಂದು ಇದು ಮಾಡ್ತಾಳಲ್ಲ, ನಿಜ ಹೇಳ್ಬೇಕಂದ್ರೆ ಅವಳಿಗೆ ಮೈ ತುಂಬ ಹಾಕೋ ಅಷ್ಟು ಕೆಪಾಸಿಟಿ ಇದೆ. ಇವ್ರು ಯಾಕೆ ಈ ಥರ ಮಾಡ್ತಾರಂತ ನನಗೂ ಗೊತ್ತಾಗ್ತಾ ಇಲ್ಲ.
ಅಷ್ಟೊಂದು ಭಕ್ತಾದಿಗಳು ಬರ್ತಾರೆ, ಹೊರದೇಶದವ್ರು ಬರ್ತಾರೆ, ಎಲ್ಲಿಂದೆಲ್ಲೋ ಜನ ಬರ್ತಾ ಇದ್ದಾರೆ. ಈ ಸಲ ಕಾಲು ಇಡ್ಲಿಕ್ಕೆ ಜಾಗ ಇಲ್ಲ, ಅಷ್ಟೊಂದು ಜನ. ಮುತ್ತಿಗೆ ಸಾಗರ ಅಂದರೆ ಅಷ್ಟೊಂದು ಜನ ಅಂದರೆ ಇಷ್ಟು ವರ್ಷಕ್ಕೆ ಈ ವರ್ಷಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಕಾಲು ಇಡ್ಲಿಕ್ಕೂ ಜಾಗ ಇಲ್ಲ. ನಾವು ಹೋಗೋದೇ ಬೇಡ, ಅವರೇ ನಮ್ಮನ್ನು ದೂಡ್ಕೊಂಡು ಹೋಗ್ತಾರೆ. ಅಷ್ಟೊಂದು ಜನ, ಜಂಗುಳಿನೇ ಅನ್ಬೋದು. ಅಷ್ಟೊಂದು ದೊಡ್ಡ 3 ವರ್ಷಕ್ಕೆ ಒಂದು ಸಲ ನಡೆಯೋ ಜಾತ್ರೆ ಭಾರಿ ಗ್ರ್ಯಾಂಡಾಗಿ ನಡೆಯುತ್ತೆ. ಒಮ್ಮೆ ವಿಸಿಟಾಗಿ 3 ವರ್ಷಕ್ಕೊಮ್ಮೆ ಅದು ಸಾಗರದ ಮಾರಿಕಾಂಬ ಅಂತ ಒಮ್ಮೆ ವಿಸಿಟಾಗಿ ಖಂಡಿತವಾಗ್ಲೂ ನಿಮ್ಗೆ ಖುಷಿ ಆಗ್ತೀರಾ. ಈ ಅಮ್ಮ ದೇವಿ ಅಷ್ಟು ಇದು ಮಾಡ್ತಾಳೆ, ನಿಮ್ಗೆ ಆಶೀರ್ವಾದ ಕೊಡ್ತಾಳೆ ನೋಡಿ. ಈ ಅಮ್ಮ ದೇವಿ, ಮಾರಿಕಾಂಬ ದೇವಿ ಅಷ್ಟು ಪವರ್ಫುಲ್ ದೇವಿ, ಎಷ್ಟು ಶಕ್ತಿಯುತ ದೇವಿ ಅಂದರೆ ಅವಳು ಭಕ್ತಾದಿಗಳನ್ನು ಅವ್ರ ಹತ್ರ ಬಂದಿರೋ ಸಣ್ಣ ಮಗುನ ತನ್ನ ತೊಡೆಯಲ್ಲಿ ಕೂರಿಸ್ಕೊಂಡು ಕಳಿಸ್ತಾಳೆ. ಅಷ್ಟು ಪವರ್ಫುಲ್ ಶಕ್ತಿ ದೇವಿ, ಅಷ್ಟು ಒಳ್ಳೆಯದು. ನೀವು ಏನು ಕೇಳಿದ್ರು ಸಕ್ಸಸ್ಫುಲ್ ಆಗುವಂಥ ದೇವಿ ಈ ಅಮ್ಮನ ಹತ್ರ ಇದೆ. ಅಷ್ಟು ಪವರ್ಫುಲ್ ದೇವಿ ಅಂತ ಹೇಳ್ತೀನಿ ನಾನು.